ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಆಫ್ಟರ್ 10 ಡೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಲಾಗು ಹಾಕಿದ್ದಿಲ್ಲ, ನಾನು ಪೆಂಡಿಂಗ್ ಬ್ಲಾಗ್ಸ್ ಇತ್ತು ಅದನ್ನೇ ಹಾಕ್ತಾ ಬಂದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಿಂದೆ ಎಲ್ಲ ಪೆಂಡಿಂಗ್ ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ತೊಗೊಂತು. ಸೊ ನಿನ್ನೆನೇ ಲಾಸ್ಟ್ ಬ್ಲಾಗ್ ಹಾಕಿದ್ದೆ, ನಾನು ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದು. ಸೊ ಇವತ್ತು ಫ್ರೈಡೇ. ನಾಳೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಮೊದಲಿನಿಂದ ಪ್ಲ್ಯಾನ್ ಆಗಿತ್ತು, 4 ಮಂತ್ಸ್ ಬ್ಯಾಕು. ಸೊ ಹೋಗೋಕ್ಕಾಗಿದ್ದಿಲ್ಲ, ಟಿಕೆಟ್ಸ್ ಆನ್ಲೈನ್ ಬುಕ್ ಮಾಡ್ಬೇಕಂತಂದರು ದರ್ಶನಕ್ಕೆ. ಸೊ ಹೀಗಾಗಿ ಹೋಗೋಕ್ಕೆ ಕ್ಯಾನ್ಸಲ್ ಮಾಡಿದ್ವಿ. ಈಗ ನಾವು ಆ್ಯಕ್ಚುಲಿ ಕೊಲ್ಲಾಪುರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ನನ್ನ ಮನೆ ದೇವರು ಮಹಾಲಕ್ಷ್ಮಿಗೆ. ಸೊ ಮನೆಯಲ್ಲಿ ಫಸ್ಟ್ ತಿರುಪತಿಗೆ ಹೋಗಿ ಅಲ್ಲಿ ಹೋಗಿ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತಂದರು ಮದುವೆ ಆದಮೇಲೆ. ಸೊ ಹೀಗಾಗಿ ಫಸ್ಟ್ ತಿರುಪತಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ನಾಳೆ ಸ್ಯಾಟರ್ಡೆ ಬೈ ರೋಡ್ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಆಮೇಲೆ ಮಳೆಯದು ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಟ್ರೈನು ಅವೈಲೇಬಲ್ ಇದ್ದಿದ್ದಿಲ್ಲ, ಬಟ್ ಒಂದು ಟ್ರೈನ್ ಇತ್ತು ಮಾರ್ನಿಂಗು. ಸೊ ನಾಳೆ ಸ್ಯಾಟರ್ಡೆ ಮಾರ್ನಿಂಗ್ ಟ್ರೈನ್ ಇದೆ 7:30 ಇಲ್ಲಿಂದ. ಸೊ ಇಲ್ಲಿಂದ ಟ್ರೈನಿಗೆ ಹೋಗ್ತಾ ಇದ್ದೀವಿ. ವಾಪಸ್ ನಮ್ಮ ಮಂಡೇ ಟ್ರೈನ್ ಇದೆ ವಾಪಸ್ ರಿಟರ್ನ್ ಬರೋದು. ಸೊ ನಾವು ಬೈ ಸ್ಟೆಪ್ಸ್ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸೊ ಬೈ ರೋಡ್ ಮೇಲ್ಗಡೆ ಹೋದರೆ ಒಂದೊಂದು ಗ್ರೂಪ್ ಮಾಡಿ ಶೆಲ್ಸಲ್ಲಿ ಹಾಕ್ತಾರೆ, ಅದು 8 ಅವರ್ಸ್ ಆಗುತ್ತೆ ದರ್ಶನ ತೊಗೋಕ್ಕೆ. ಸೊ ಸ್ಟೆಪ್ಸಿಂದ ಹೋದರೆ ಬೇಗ ದರ್ಶನ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಟೆಪ್ಸಿಂದ ಹೋಗ್ತಾ ಇದ್ದೀವಿ. ಒಂದು 3500 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಟೈಮ್ ಹೋಗ್ತಿರೋದು, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಅಲ್ಲಿ ಹೋದ್ಮೇಲೆ ಯಾವ ರೀತಿ ದರ್ಶನ ಸಿಗುತ್ತೆ, ಎಷ್ಟು ಅವರ್ಸಲ್ಲಿ ದರ್ಶನ ಸಿಕ್ತು ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಈಗೆಲ್ಲ ಬ್ಯಾಗ್ ಪ್ಯಾಕ್ ಆಗಿದೆ. ನಾಳೆ ಮಾರ್ನಿಂಗ್ ಸ್ಯಾಟರ್ಡೆ 7:30 ಟ್ರೈನ್ ಇದೆ. ಸೊ ಏನೇನಾಗುತ್ತೆ, ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಆಮೇಲೆ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ಈಗ ಹೋಗ್ತಾ ಇದ್ದೀವಿ ಊರಿಗೆ. 6:30 ಆಗಿದೆ, 7:30 ಇದೆ ಟ್ರೈನು. ಸೊ ಎಲ್ಲ ರೆಡಿಯಾಗಿದೆ, ಆಟೋ ಬುಕ್ ಮಾಡಬೇಕು. ಸೊ ಇಲ್ಲೇ ನಿಯರ್ ಇದೆ ಸ್ಟೇಷನು, ಒಂದು 3-4 ಕಿಲೋಮೀಟ್ರು, ಒಂದು 15 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ. ಸೊ ಈಗೆಲ್ಲ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ಸ್ಟೇಷನ್ಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಯಾವ ರೀತಿ ದರ್ಶನ ಸಿಗುತ್ತೆ, ಎಷ್ಟು ಅವರ್ ಆಗುತ್ತೆ ದರ್ಶನ ಸಿಗೋಕ್ಕೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಈಗ ಹೋಗ್ತಾ ಇದ್ದೀವಿ. ಸ್ಟೇಷನ್ಗೆ ಹೋದ ನಂತರ ಸಿಗ್ತೀನಿ. ಆಮೇಲೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೂ ಮೋಟಿವ್ ಸಿಗುತ್ತೆ ವಿಡಿಯೋಸ್ ಮಾಡೋಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸ್ಟೇಷನ್ಗೆ ಹೋದ ನಂತರ ಸಿಗ್ತೀನಿ. ಸ್ಟೇಷನ್ ಬಂದಿದ್ದೀನಿ. ಈಗ ಇವ್ರು ಬರಬೇಕು, ಬೈಕ್ ಮೇಲೆ ಬರ್ತಿದ್ದೀವಿ. ಆಟೋ ಬುಕ್ ಆಗಲಿಲ್ಲ, ಅಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೇಳ್ತಾರೆ, ಹಿಂಗಾಗಿ ಆಟೋ ಬುಕ್ ಆಗಲಿಲ್ಲ. ಸೊ ಬೈಕ್ ಮೇಲೆ ನಾ ಬಂದಿದ್ದೀನಿ, ಇನ್ನೂ ಅವ್ರು ಬರಬೇಕು. ಸೊ ಇನ್ನೊಂದು 7:30 ಇದೆ ಟೈಮು, ಇನ್ನೂ 7 ಗಂಟೆ ಆಗಿದೆ. ಈಗ 7:30 ಇನ್ನೂ ಟೈಮ್ ಇದೆ. ಸೊ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ತಿರುಪತಿ ರೀಚ್ ಆದ್ವಿ. ಒಂದು ಹಾಫ್ ಆನ್ ಅವರ್ ಮೊದಲೇ ಬಂದ್ವಿ, ಅಂದರೆ ಟ್ರೈನ್ ಜಲ್ದಿ ಬಂತು. ಸೊ ಈಗ ರೀಚ್ ಆಗಿದ್ದೀವಿ, ರೂಮಿಗೆ ಹೋಗ್ತಿದ್ದೀವಿ. ಇಲ್ಲೇ ಒಂದು 500 ಮೀಟ್ರ್ ಇದೆ ರೂಮು. ಸೊ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಶ್ ಅಪ್ ಆಗಿ ಆಮೇಲೆ SSD ಟೋಕನ್ ತೊಗೊಳಕ್ಕೆ ಹೋಗಬೇಕು. ಸೊ ಅದು 4 o'clock ಕೊಡ್ತಾರೆ ಟೋಕನ್ಸು. ಸೊ ಅಷ್ಟೊತ್ತಿಗೆ ಕ್ಯೂವಲ್ಲಿ ನಿಂದಿರ್ಬೇಕಾಗುತ್ತೆ 1-2 ಅವರ್ಸು. ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೋಗ್ತೀವಿ. ಫುಲ್ ಬಿಸಿಲಿದೆ ಇಲ್ಲಿ, ಫುಲ್ ಹ್ಯೂಮಿಡಿಟಿ ಜಾಸ್ತಿ, ಫುಲ್ ಸೆಕೆ ಆಗ್ಲಿರ್ತದ. ಸೊ ತಡ್ಕೊಳಕ್ಕಾಗ್ಲಿತ್ತಿಲ್ಲ ಇಲ್ಲಿ ಸೆಕೆ. ಸೊ ಮೊದಲು ಹೋಗಿ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಊಟ ಮಾಡಬೇಕು. ಊಟ ಆದ ನಂತರ ಟೋಕನ್ ತೊಗೋಕ್ಕೆ ಹೋಗ್ತೀವಿ. ನೋಡಬೇಕು ದರ್ಶನ ಟೈಮಿಂಗ್ ಯಾವಾಗ ಕೊಡ್ತಾರಂಥೇಳಿ. ಸೊ ಅದು ತೊಗೊಂಡ ನಂತರ ಹೇಳ್ತೀನಿ. ಸೊ ಗೈಸ್, ಈಗ ಟೋಕನ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಆಧಾರ್ ಕಾರ್ಡ್ ಬೇಕು. ಮೊಬೈಲಲ್ಲಿ ತೋರಿಸಿದ್ರೂ ನಡೆಯುತ್ತೆ, ಇಲ್ಲ ನೀವು ಕ್ಯಾರಿ ಮಾಡ್ತಿದ್ರೆ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಆಧಾರ್ ಕಾರ್ಡು ಮರಿಬೇಡಿ ತೊಗೊಂಡು ಹೋಗೋಕ್ಕೆ, ಯಾಕಂದರೆ ನಮ್ಮ ಫೇಸ್ ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ. ಅದಾದಮೇಲೆ ಟೋಕನ್ ಕೊಡ್ತಾರೆ.
ಈಗ ಟೋಕನ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ ಭೂದೇವಿ ಕಾಂಪ್ಲೆಕ್ಸ್ಗೆ. ಸೊ ಒಂದು ಸ್ವಲ್ಪ ಏನಾದರೂ ತಿಂದು ಟೋಕನ್ ತೊಗೊಳಕ್ಕೆ ಹೋಗಬೇಕು. ಕ್ಯೂ ಜಾಸ್ತಿ ಇದೆ, ತುಂಬ ಫುಲ್ ಇದೆಲ್ಲ ರಶ್ ಇದೆ ಫುಲ್ಲು. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಏನೋ ಟೋಕನ್ ಸಿಗೋಕ್ಕೆ. ಸೊ ಈಗ ಟಿಫನ್ ತಿಂದು ಟೋಕನ್ ತೊಗೊಳಿಕ್ಕೆ ಹೋಗಬೇಕು. ಅದೆಲ್ಲನೂ ಕ್ಯೂ ನಿಂತಿರೋ ಜನ. ಸೊ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂಥೇಳಿ, ಜಾಸ್ತಿ ಇದೆ ರಶ್ ಪೂರ. ಸೊ ಗೈಸ್ ಇಲ್ಲಿ 2 ಮೆಟ್ಲಿದೆ, ಅಂದರೆ 2 ರೂಟಲ್ಲಿ ಹೋಗಬೇಕು. ಒಂದು ಶ್ರೀವಾರಿ ಮೆಟ್ಲು, ಇನ್ನೊಂದು ಅಲಿಪಿರಿ ಮೆಟ್ಲು ಅಂತೇಳಿ. ಸೊ ಶ್ರೀವಾರಿ ಮೆಟ್ಲಲ್ಲಿ 2000 ಮೇಲೆ ಸಮಥಿಂಗ್ ಸ್ಟೆಪ್ಸ್ ಇದೆ. ಅದು 1.5 ಹಾಫ್ ಆನ್ ಅವರಲ್ಲಿ ಕವರ್ ಮಾಡ್ಬೋದು ಮೇಲ್ಗಡೆ ಹೋಗೋಕ್ಕೆ. ಒಂದು ಅಲಿಪಿರಿ ಸ್ಟೆಪ್ಸು ಅದು 3550 ಏನೋ ಸ್ಟೆಪ್ಸ್ ಇದೆ. ಸೊ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಶ್ರೀವಾರಿ ಮೆಟ್ಲು ಹೆಂಗಂದರೆ ಒಂದೇ ಗುಡ್ಡ ದಾಟಿ ಹೋಗ್ಬೇಕದು. ಸೊ ನಿಯರ್ ಇದೆ ಅದು. ಅಲಿಪಿರಿ ಮೆಟ್ಲು 7 ಗುಡ್ಡನೂ ದಾಟಿ ನಾವು ಮೇಲೆ ಟೆಂಪಲ್ಗೆ ಹೋಗ್ತೀವಿ. ಸೊ ಅದೇ ಪ್ರಿಫರ್ ಮಾಡಿದ್ದೀವಿ, ಅಲಿಪಿರಿ ಮೆಟ್ಲು ಹೋಗ್ಬೇಕಂಥೇಳಿ. ಸೊ ಅಂದರೆ ಅದು ಒಂದು 3 ಅವರ್ಸ್ ಆಗುತ್ತೆ ಮೇಲ್ಗಡೆ ಹೋಗೋಕ್ಕೆ. ಮತ್ತು ಆಮೇಲೆ ಮೇಲೆ ಅಲ್ಲಿ ಕ್ಯೂ ಅಲ್ಲಿ ಹೋಗೋಕ್ಕೆ ಅಲ್ಲೊಂದು 2 ಅವರ್ಸು. ಸೊ ಶ್ರೀವಾರಿ ಅಂದರೆ ಸ್ವಲ್ಪ ಅವರ್ಸ್ ಕಮ್ಮಿ ಆಗುತ್ತೆ. ಸೊ ನಾವು ಅಲಿಪಿರಿನೇ ಪ್ರಿಫರ್ ಮಾಡಿದ್ದೀವಿ. ಸೊ ಈಗ ಕ್ಯೂ ಜಾಸ್ತಿ ಇದೆ, ತೊಗೊಂಡು ಹೋಗಬೇಕು. ಅದು ಟೈಮಿಂಗ್ ಕೊಡ್ತಾರೆ ಅವರು, ನಾಳೆ ಮಾರ್ನಿಂಗ್ ಯಾವ ಟೈಮಿಂಗ್ ಮೇಲೆ ದರ್ಶನ ಸಿಗುತ್ತೆ ಅಂಥೇಳಿ. ಅದು ನೋಡಿಕೊಂಡು ನಾವು ಸ್ಟೆಪ್ಸ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲೇ ಬಂದು ಟಿಫನ್ ಮಾಡ್ತಾಯಿದ್ದೀವಿ. ಅಂದರೆ ಏನೂ ತಿಂದಿದ್ದಿಲ್ಲ ನಾವು ಮಾರ್ನಿಂಗು, ಯಾಕೋ ಕ್ಯಾಮ್ರಾ ಕರೆಕ್ಟಾಗಿ ಬರ್ತಿಲ್ಲ. ಸೊ ಗೈಸ್ ಇಲ್ಲೇ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲೇ ಊಟ ಮಾಡ್ತಾಯಿದ್ದೀವಿ. ಸೊ ಸುಮ್ಮನೆ ರೈಸ್ ತೊಗೊಂಡು, ಯಾಕಂದರೆ ಕ್ಯೂ ಅಲ್ಲಿ ನಿಂತರೆ ಎಷ್ಟು ಟೈಮ್ ತೊಗೊಳತ್ತೆ ಗೊತ್ತಿಲ್ಲ. 4 ಗಂಟೆಗೆ ಓಪನ್ ಆಗುತ್ತೆ ಟೋಕನ್ಸ್ ಕೊಡೋಕ್ಕೆ. ನೈಟು 7-8 o'clock ತನಕ ಟೋಕನ್ಸ್ ಕೊಡ್ತಾರಂತೆ. ಸೊ ಹೀಗೆ ರಶ್ ಇದೆ, ನೋಡ್ಬೇಕು ಇನ್ನೂ ಏನಾಗುತ್ತೆ ಅಂತೇಳಿ. ಸೊ ಒಂದು ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ಸೊ ಗೈಸ್ ತಿರುಪತಿಯಲ್ಲಿ 3 ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಟೋಕನ್ಸ್ ಕೊಡೋದು. ಒಂದು ಶ್ರೀನಿವಾಸಂ ಕಾಂಪ್ಲೆಕ್ಸು, ಅದು ನಿಯರ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಒಂದು ವಿಷ್ಣು ನಿವಾಸಂ ಅದಿದೆ, ಸ್ಟೇಷನ್ ಹತ್ರ ಇದೆ. ಇದು ಗರುಡ ಸ್ಟ್ಯಾಚ್ಯೂ ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಅಂತಿದೆ. ಸೊ 3 ಕಡೆನೂ ಟೋಕನ್ಸ್ ಕೊಡ್ತಾರೆ. ನಿಮ್ಗೆ ಎಲ್ಲಿ ನಿಯರ್ ಆಗುತ್ತೆ ಅಲ್ಲಿ ನೀವು ಹೋಗಿ ಟೋಕನ್ಸ್ ತೊಗೋಬೋದು. ಗೈಸ್ ಇದು ಭೂದೇವಿ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ ಅಂತಂದರೆ ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತಿದೆ, ನಿಯರು ಗರುಡ ಸ್ಟ್ಯಾಚ್ಯೂ ಹತ್ರ. ಸೊ ಆಟೋದವ್ರಿಗೆ ಕೇಳಿದರೆ ಅವರು ಸೀದಾ ಒಯ್ದು ಅಲ್ಲೇ ಬಿಡ್ತಾರೆ. ಸೊ ಬಸ್ನಿಂದ ಬಂದವರಿಗೆ, ಟ್ರೈನಿಂದ ಬಂದವರಿಗೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ. ಸೊ ಇದು ಅಲ್ಲಿ ಬರುತ್ತೆ. ಇಲ್ಲಿ ಅಲಿಪಿರಿ ಸ್ಟೆಪ್ಸಿಗೂ ಟೋಕನ್ ಇಲ್ಲೇ ಕೊಡ್ತಾರೆ, ಶ್ರೀವಾರಿ ಸ್ಟೆಪ್ಸಿಗೂ ಟೋಕನ್ ಇಲ್ಲೇ ಕೊಡ್ತಾರೆ. ನೆಕ್ಸ್ಟ್ ಡೇ ದರ್ಶನಕ್ಕೆ ಹಿಂದಿನ ದಿನ ಟೋಕನ್ಸ್ ಕೊಡ್ತಾರೆ. 15,000 ಟೋಕನ್ ಪರ್ ಡೇ ಅಲಾಟ್ಮೆಂಟ್ ಮಾಡ್ತಾರೆ. ಆಮೇಲೆ ಮೇಲೆ ಕ್ಯೂ ಎಷ್ಟಿರುತ್ತೆ, ರಶ್ ಎಷ್ಟಿರುತ್ತೆ ನೋಡಿ ಜಾಸ್ತಿನೂ ಅಲಾಟ್ಮೆಂಟ್ ಮಾಡ್ಬೋದು. ಸೊ ಗೈಸ್ ನಾಳೆ 6 ಡೇಟ್ಗೆ 4 PM ನಮಗೆ ದರ್ಶನದ್ದು ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಗೈಸ್ ಈಗ ಟೋಕನ್ ಸಿಕ್ತು. ನಾಳೆ ಅಂದರೆ 6 ಡೇಟ್ಗೆ ನಾಳೆ 4 PM ನಮಗೆ ದರ್ಶನದ್ದು ಟೋಕನ್ ಕೊಟ್ಟಿದ್ದಾರೆ. ಅಂದರೆ ದರ್ಶನಕ್ಕೆ ಅಲ್ಲೇ ಮೇಲೆ 4 o'clock ನಾವು ಮೇಲ್ಗಡೆ ಹೋಗಬೇಕು. ಸೊ 3 ಅವರ್ಸ್ ಆಯಿತು ನಮ್ಮ ಕ್ಯೂ ಅಲ್ಲಿ ನಿಂತು. ಸೊ 4 o'clock ಓಪನ್ ಮಾಡಿದರು ಟೋಕನ್ ಕೊಡೋದು. ನಾವು ಅಡ್ವಾನ್ಸ್ 1 hour ಮುಂಚೆ ಹೋಗಿ ನಿಂತಿದ್ವಿ, ಹಿಂಗಾಗಿ 3 hours ಆಯಿತು. ಸೊ ಇನ್ನೂ 7-8ವರೆಗೂ ಇರುತ್ತೆ ಟೋಕನ್ ಕೊಡೋದು. ಸೊ ಜನ ಜಾಸ್ತಿ ಇದ್ದಾರೆ, ಹಿಂಗಾಗಿ ನಮಗೆ ನಾಳೆ ಸ್ಲಾಟು ಲೇಟಾಗಿ ಸಿಕ್ತು. ನಾಳೆ ಮೇಲೆ ಏಕಾದಶಿ, ಸೊ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಸೊ ಈಗ ಟೋಕನ್ ತೊಗೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋದ ನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಬೇಕು. ಆಮೇಲೆ ಈವ್ನಿಂಗ್ ನೋಡಬೇಕು ಎಲ್ಲಿ ಊಟಕ್ಕಾದರೂ ಹೋಗಬೇಕು. ಸೊ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಟೋಕನ್ಸ್ ತೊಗೊಂಡು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ನೈಟ್ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಹೊರಗಡೆ ನಿಯರ್ ಹೋಟೆಲ್ಗೆ. ಸೊ ಈಗ ಊಟ ಮಾಡಿಕೊಂಡು ರೂಮಿಗೆ ಹೋಗಬೇಕು. ಸೊ ಆಂಧ್ರ ಮೀಲ್ ತೊಗೊಂಡಿದ್ದೀವಿ ಲೈಟಾಗಿ. ಸೊ ಈಗ ಊಟ ಮಾಡಿ ರೂಮಿಗೆ ಹೋದ ನಂತರ ಸಿಗ್ತೀನಿ ನಿಮಗೆ. ಸೊ ಗೈಸ್ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ, ಅಂದರೆ ರೂಮ್ಗೆ ಬಂದ್ವಿ. ಸೊ ನಾಳೆ ಬೆಳಗ್ಗೆ ಬೇಗ ಹೋಗಬೇಕು, ಅಂದರೆ ನಾವು 7-8ಗೆ ಅಲ್ಲಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಟೋಕನಲ್ಲಿ 4 PM ಕೊಟ್ಟಿದ್ದಾರೆ. ಸೊ ಅದು ಆ್ಯಕ್ಚುಲಿ ಮೇಲೆ ದರ್ಶನ ಟೈಮ್ ಕೊಟ್ಟಿದ್ದಾರೆ ಅನ್ಕೋತೀನಿ.
ಸೊ ನಾವು ಬೇಗನೆ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ನಮ್ಮ ಮತ್ತು ಮಂಡೇ ಮಾರ್ನಿಂಗ್ 5:30ಗೆ ಟ್ರೈನ್ ಇರೋದು ರಿಟರ್ನು. ಸೊ ನಾವು ಅಷ್ಟರಲ್ಲಿ ಹೋಗಿ ಬರಬೇಕು. ಸೊ ಅದಕ್ಕೆ ಬೇಗನೆ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಸ್ವಲ್ಪ ರೆಸ್ಟ್ ತೊಗೊಂಡು ಮೇಲೆ ಹೋಗೋಕ್ಕಾಗತ್ತೆ, ಇಲ್ಲಾಂದರೆ ಕಂಟಿನ್ಯೂ ಹೋಗಬೇಕಾಗತ್ತೆ ಟೈಮ್ ಕಮ್ಮಿ ಇದ್ದರೆ. ಸೊ ಬೇಗನೆ ಹೋಗಿ ಸ್ವಲ್ಪ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಕವರ್ ಮಾಡ್ಕೋತ ಹೋಗ್ತೀವಿ. ಸೊ ಈಗ ಮಲ್ಕೋಬೇಕು, ನಾಳೆ ಬೆಳಿಗ್ಗೆ ಏಳಬೇಕು. ನಾಳೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.